ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ಆರೋಪಿ ಚಿನ್ನಯ್ಯನನ್ನ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾರಿಗೆ? ಆರೋಪಿ ಚಿನ್ನಯ್ಯನಿಗೆ ಬುರುಡೆ ರಹಸ್ಯ ಬೆನ್ನತ್ತಿ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿ ಅಂತ್ಯ ಆಗುತ್ತೆ. ನಾಳೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯನನ್ನ ಹಾಜರುಪಡಿಸಲಿದ್ದಾರೆ. ಹೇಳಯ್ಯ ಚಿನ್ನಯ್ಯ, ಎಲ್ಲಿದೆ ಬುರುಡೆ? ಚಿನ್ನಯ್ಯ, 18 ಗುಂಡಿಗಳನ್ನು ತೋಡಿದ್ವಿ ಅಲ್ಲ ಚಿನ್ನಯ್ಯ, ನಿನ್ನ ನಂಬ್ಕೊಂಡು 20 ಆಳ 22 ಆಳ ಏನೂ ಸಿಗ್ಲಿಲ್ವಲ್ಲ ಚಿನ್ನಯ್ಯ, ಏನ್ ಖಾಲಿ ಬುರುಡೆ ಮಾತ್ರ ಬಿಟ್ಟಿದ್ದ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಬುರುಡೆ ಮ್ಯಾನ್ಗೆ ಇದೀಗ ಪಶ್ಚಾತ್ತಾಪ ಜೊತೆಗೆ ಕಣ್ಣೀರಿನ ನಾಟಕ. ನೈಸ್, ಇಂಟ್ರೆಸ್ಟಿಂಗ್. ಅಯ್ಯೋ ತಪ್ಪಾಯ್ತು, ಬಿಟ್ಟು ಬಿಡಿ ಎಂದು ಗೋಗರೆದಿರುವ ಚಿನ್ನಯ್ಯ. ವಿಚಾರಣೆ ವೇಳೆ ಸೂತ್ರಧಾರರ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ ಸರ್, ಬಿಟ್ಬಿಡಿ ಸರ್, ನನ್ನನ್ನ ಬಿಟ್ಟು ಬಿಡಿ ಎಂದು ಗೋಗರಿತಾ ಇದ್ದಾನಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈಗೇನಪ್ಪ ಗೋಗರಿತಾ ಇದೆಯಾ? ಹೀಗಾಗುತ್ತೆ ಎಂದು ಗೊತ್ತಿರಲಿಲ್ಲ, ಪ್ಲೀಸ್ ಬಿಟ್ಬಿಡಿ, ಇಷ್ಟು ದೊಡ್ಡ ವಿಚಾರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪಶ್ಚಾತ್ತಾಪದ ಕತೆ ಕಟ್ಟಿದಂತ ಬುರುಡೆ ಮ್ಯಾನ್ಗೆ ನಿಜಕ್ಕೂ ಪಶ್ಚಾತ್ತಾಪ ಆಗಿದೆಯಾ? ಆಗಿರುತ್ತೆ. ಅನುಭವಿಸಿ ಆಗಿರುತ್ತೆ. ಆರಂಭದಲ್ಲಿ ಇವರೆಲ್ಲ ಹೇಳಿದ್ರಲ್ಲ, ಸ್ಕ್ರಿಪ್ಟ್ ಬರೆದು ಕೊಟ್ರಲ್ಲ, ಈ ಎಲ್ಲ ಕತೆಗಳನ್ನ ಕಟ್ಕೊಂಡು ಬಂದು ಕತೆಗಳನ್ನ ಬಿಟ್ಟ, ಬುರುಡೆನ್ ತಕೊಂಡು ಬಂದ. ಆದ್ರೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಈ ಪುಣ್ಯಾತ್ಮನಿಗೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಜೊತೆ ರೂಪೇಶ್ ರವರು ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಈ ಮನುಷ್ಯ ಏನೆಲ್ಲ ಕತೆ ಹೇಳಿಬಿಟ್ಟಾರಿ. 2 ತಿಂಗಳಿಂದ ದೊಡ್ಡದೊಂದು ಡ್ರಾಮವೇ ಕರ್ನಾಟಕದಲ್ಲಿ ನಡೆದು ಬಿಡ್ತು. 18 ಗುಂಡಿಗಳನ್ನು ತೋಡಿದ್ರು, ಇವನ ಮಾತನ್ನು ಕಟ್ಕೊಂಡು 22 ಆಳ ತೋಡಿದ್ರು, ಏನೂ ಸಿಗ್ಲಿಲ್ಲ. ರೂಪೇಶ್, ಏನು ಅಪ್ಡೇಟ್ ಬರ್ತಾ ಇದೆ ಇದೀಗ? ಕಾರ್ತಿಕ್, ಚಿನ್ನಯ್ಯನನ್ನ ಈಗ ಸಮಗ್ರವಾಗಿ ತನಿಖೆ ಒಳಪಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ಆತನ ತಪ್ಪು ಆತನಿಗೆ ಅರಿವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಅಪಪ್ರಚಾರ. ಯಾಕಂದ್ರೆ ಮೊದಲು ಈ ರೀತಿಯಾಗಿ ಆಗತ್ತೆ ಅಂತೇಳಿ ಗೊತ್ತಿರ್ಲಿಲ್ಲ. ಅದೇ ರೀತಿಯಾಗಿ ಪ್ರಕರಣ ಉಲ್ಟಾ ಹೊಡೆದ ಅಂತೇಳಿ ಕೂಡ ಆತನಿಗೆ ಗೊತ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಕರಣ. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಒಟ್ಟಾರೆಯಾಗಿ ಪುಣ್ಯಾತ್ಮ ಏನೆಲ್ಲ ಕತೆ ಬಿಟ್ಟಿದ್ದ ನೋಡಿ, ನಾನಾ ರೂಪದ ಕತೆಗಳು. ಹುಡುಗಿಯರದ್ದು ರೇಪ್ ಆಗ್ತಿತ್ತಂತೆ, ಹೆಣಗಳು ಬಂದು ಬೀಳ್ತಿತ್ತಂತೆ, ಇವನತ್ರ ಬಂದು ಅಧಿಕಾರಿಗಳೆಲ್ಲ ಹೇಳ್ತಿದ್ರಂತೆ, ಚಿನ್ನಯ್ಯ ಹೋಗಿ ಹೂತು ಬಾ, ಅಜ್ಞಾತ ಸ್ಥಳದಲ್ಲಿ ಹೋಗಿ ಹೂತು ಬಾ. ಇವನು ಹೋಗಿ ತಗೊಂಡೋಗಿ ಹೂತಾಗ್ತಿದ್ನಂತೆ. ಮೂಳೆಗಳೆಲ್ಲೋಯ್ತು?